ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಮಂಜೂರಾದಂತ ಜಾಮೀನು ಸುಪ್ರೀಂ ಕೋರ್ಟ್ ಅಲ್ಲಿ ರದ್ದಾಗಿತ್ತು. ಇದರ ಬೆನ್ನಿಗೆ ವಿನಯ್ ಕುಲಕರ್ಣಿ ಅವರಿಗೆ ಬಂಧನದ ಭೀತಿ ಇದೆ. ಕಣ್ಣೀರು ಸುರಿಸಿದ್ದಾರೆ. ಸುಪ್ರೀಂನಲ್ಲಿ ವಿನಯ್ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಅಂದರೆ ಅವರಿಗೆ ಮಂಜೂರಾದಂತ ಜಾಮೀನು ವಜಾ ಆಗಿದೆ. ಇನ್ನೆರಡು ದಿನದಲ್ಲಿ ವಿನಯ್ ಕುಲಕರ್ಣಿ ನ್ಯಾಯಾಲಯಕ್ಕೆ ಶರಣಾಗಬೇಕಿದೆ. ಅವರು ಭಾವುಕರಾಗಿದ್ದಾರೆ, ದೇವರಿದ್ದಾರೆ, ನೋಡ್ಕೋತಾರೆ, ಸತ್ಯಕ್ಕೆ ಜಯ ಸಿಗತ್ತೆ ಅಂತೆಲ್ಲ ಮಾತನಾಡಿದ್ದಾರೆ ವಿನಯ್ ಕುಲಕರ್ಣಿ. ಆ ಕೋಳಿಕೆರೆ ಹೂ ಉಳಿತಿದ್ದು ನಂಗೆ ನೆನಪಿದ್ದಿದ್ದ ನಾ 7ನೇ 8 ಆ ಟೈಮ್ನಾಗ ಹೂ ತೆಗೆದಿದ್ರು. ಬಟ್ ಅವಾಗಿಂದ ಫಸ್ಟ್ ಟೈಮ್ ಹೂ ತೆಗೆದಂತವ್ ನಾನು. ಅದಕ್ಕೆ ಕೂಡ ಎಷ್ಟು ವಿರೋಧ ಬಂತ ಅನ್ನೋದು ಕೂಡ ನೀವು ಗಮನಿಸ್ರಿ. ಅದಕ್ಕೆ ಕೂಡ ಎಷ್ಟು ವಿರೋಧ ಬಂತ ಅನ್ನೋದು ಕೂಡ ನೀವು ಗಮನಿಸ್ರಿ. ಇದಕ್ಕೆಲ್ಲ ಯಾರು ಹುಣ್ಣಾರ ಇರ್ತಾರೆ? ಅಭಿವೃದ್ಧಿಯಾಗೂ ಹುಣ್ಣಾರ. ಏನ ನಾವೇನ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡ್ತೇವೆ ಅಂದ್ರು ಅದಕ್ಕೂ ಒಂದು ಹುಣ್ಣಾರ. ಈ ತರ ನೋಡ್ರಿ. ಒಂದ್ ಮಿನಿಟ್. ಮೊನ್ನೆ ನಾವು ಯುಜಿಡಿಗೆ ಕಾರ್ಪೊರೇಷನ್ ಅಲ್ಲಿ ಪರ್ಮಿಷನ್ ಇಕ್ಕಂದ್ರೆ ಕಾರ್ಪೊರೇಷನ್ ಇಂದ ಜಿಬಿ ಒಳಗೆ ಪಾಸ್ ಮಾಡಕ್ ಹೋದ್ರು. ಅದಕ್ಕೆ ಎಷ್ಟು ಅಡ್ಡ? ಯಾರು ಅಪ್ಪನ ಮನಿ ರೊಕ್ಕ ಕೊಡ್ತಿದ್ರು? ಅದಕ್ಕೇನಾರ ನಾ ಸರ್ಕಾರದಿಂದ ತರತ್ತೇನೆ ರೊಕ್ಕ, ಅವ್ರ ಅಪ್ಪನ ಮನಿ ರೊಕ್ಕ ಏನ್ ಕೊಡತ್ತಿಲ್ಲ. ಬರೀ ಇಲ್ಲಿಂದ ಅಪ್ರೂವ್ ಮಾಡ್ಕ ಸರ್ಕಾರ ಕಳ್ಸಕ್ಕೆ ಇದ್ರ ರೊಕ್ಕ ಅಲ್ಲ, ಅದು ಕಾರ್ಪೊರೇಷನ್ ರೊಕ್ಕ ಕೂಡ ಅಲ್ಲ. ನಾ ಸರ್ಕಾರದಿಂದ ದುಡ್ಡು ತರತ್ತೀನಿ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ವಿನಯ್ ಕುಲಕರ್ಣಿ ಆರೋಪಿ ಆ ಕೇಸಲ್ಲಿ ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ಮಂಜೂರಾಗಿದ್ದಂಥ ಜಾಮೀನು ರದ್ದಾಗಿದೆ. ಇದರ ಬೆನ್ನಿಗೆ ಬಂಧನದ ಭೀತಿ ಇದೆ. ನ್ಯಾಯಾಲಯದ ಮುಂದೆ ಶರಣಾಗಬೇಕಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಅವರು ಶರಣಾಗಲೇಬೇಕಿದೆ. ಇದರ ಬೆನ್ನಿಗೆ ಅವರು ಕಣ್ಣೀರು ಹಾಕ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸತ್ಯಕ್ಕೆ ಜಯ ಸಿಗತ್ತೆ ಅಂತೆಲ್ಲ ಮಾತನಾಡಿದ್ದಾರೆ. ಸಿಬಿಐ ತನಿಖೆಯಾಗಿತ್ತು ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ. ಇದರ ಜೊತೆಗೆ ಅವರಿಗೆ ಧಾರವಾಡಕ್ಕೆ ಹೋಗದ ರೀತಿಯಲ್ಲಿ ನಿರ್ಬಂಧವನ್ನು ಕೂಡ ವಿಧಿಸಲಾಗಿತ್ತು. ಧಾರವಾಡಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲದೇ ಇದ್ರೂ ಕೂಡ ಕಳೆದ ಎಲೆಕ್ಷನ್ನಲ್ಲಿ ಅವರು ಅಲ್ಲಿಂದ ಗೆದ್ದಿದ್ರು. ಈಗ ಜಾಮೀನು ಕೂಡ ರದ್ದಾಗಿದೆ. ಜೈಲು ಸೇರೋದು ಖಚಿತವಾಗಿದೆ. ಇದರ ಬೆನ್ನಿಗೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.